ಜೈ ಕಿಸಾನ್. ಇವತ್ತಿನ ವಿಡಿಯೋದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆದರೆ ಯಾವುದೇ ಪಾರ್ಟಿ ಇಲ್ಲ ಅಥವಾ ಯಾವುದೇ ಹೋಟೆಲ್ಗೆ ಊಟಕ್ಕೆ ಕೂಡ ಹೋಗ್ತಾ ಇಲ್ಲ. ಇವಾಗ ಶ್ರಾವಣ ಇದೆ ಅಲ್ವಾ, ಇಲ್ಲಿ ನೋಡ್ತಾ ಇದ್ದೀರಲ್ವ ನಮ್ಮ ಅಣ್ಣನ ಮಗಳು, ಇವಳ ಬರ್ತ್ಡೇ ಇದೆ ಇವತ್ತು. ಇವಾಗ ಶ್ರಾವಣ ಇರೋದರಿಂದ ಪಾಪನಾಶದಲ್ಲಿ ದಿವಸ ಕೂಡ ಭಜನೆ ಹಾಗೆ ದಾಸೋಹ ನಡೆಯುತ್ತೆ, ಪ್ರಸಾದ ಇರುತ್ತೆ. ಹಾಗಾಗಿ ಇವತ್ತಿನ ಪ್ರಸಾದ ನಮ್ಮ ಅಣ್ಣನ ಕಡೆಯಿಂದ ಅಲ್ಲಿಯೇ ಪೂಜೆ ಎಲ್ಲ ಮಾಡಿಸಿ ಪ್ರಸಾದ ಕೂಡ ಇರುತ್ತೆ. ಇವಾಗ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ, ನೋಡ್ಬೋದು. ಇವಾಗ ಬಂದಿದ್ದೀವಿ ಇಲ್ಲಿ ಪಾಪನಾಶ್ಗೆ. ನಾವು ಬರೋಷ್ಟರಲ್ಲಿ ಭಜನೆ ಆರಂಭವಾಗಿತ್ತು. ಹಾಗೆ ಇವಾಗ ಸ್ವಲ್ಪ ಭಜನೆ ಎಲ್ಲ ಕೇಳಿದ ನಂತರ ಮತ್ತೆ ಅಭಿಷೇಕ ಪೂಜೆ ಎಲ್ಲನೂ ಕೂಡ ನೋಡುತ್ತೆ. ಹಾಗೆ ಪೂರ್ತಿಯಾಗಿ ನಾನು ಲಿಂಗವನ್ನು ಚೆನ್ನಾಗಿ ಅಭಿಷೇಕನ ಮಾಡಿ ಹಾಗೆ ಪೂಜೆ ಕೂಡ ಮಾಡುವ ವಿಡಿಯೋ ಕಂಟಿನ್ಯೂ ಆಗಿ ಲಾಂಗ್ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಇದೇ ತರಹದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಇಲ್ಲಿ ಭಜನೆ ನೋಡೋಣ ಬನ್ನಿ. ಸ್ವಲ್ಪ ವಿಡಿಯೋ ಮಾಡೋಣ ಅಂತಂದರೆ ಇಲ್ಲಿ ಕತ್ಲಿರೋದ್ರಿಂದ ವಿಡಿಯೋ ಚೆನ್ನಾಗಿ ಬಂದಿರಲಿಲ್ಲ. ಇವಾಗ ನೋಡ್ಬೋದು ಒಳಗಡೆನೆ ಬಂದಿದ್ದೀವಿ. ಪೂಜೆಯ ಎಲ್ಲ ತಯಾರಿ ಕೂಡ ನಡೀತಾ ಇದೆ. ಪೂರ್ತಿಯಾಗಿ ನೀವು ವಿಡಿಯೋನ ನೋಡ್ಬೋದು. ಕಂಟಿನ್ಯೂ ಆಗಿ ವಿಡಿಯೋನ ಮಾಡಿದ್ದೀನಿ. ಬಳಿ ಹತ್ತಬೇಡ್ದ ಕೊಡ್ಬೇಡ್ರಂತ
ಕಡೆ ಇದು ಕಾಣೋದು ಇವಾಗ ಪೂಜೆ ಮುಗಿಯಿತು ಅಲ್ವಾ, ಎಲ್ಲರೂ ಕೂಡ ಪೂಜೆನ ಚೆನ್ನಾಗಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪಾಪನಾಶದಲ್ಲಿ ನಡೆಯುವಂತಹ ಪೂಜೆ, ಹಾಗೆ ತುಂಬ ರಶ್ ಇರೋದಿಲ್ಲ ಅಲ್ವಾ ರಾತ್ರಿ ಸಮಯದಲ್ಲಿ, ಹಾಗಾಗಿ ತುಂಬಾ ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನೀವು ಕೂಡ ಪೂರ್ತಿಯಾಗಿ ವಿಡಿಯೋನ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅದಾದ ನಂತರ ಇಲ್ಲಿ ಪ್ರಸಾದ ಆರಂಭವಾಗಿದೆ ನೋಡಬಹುದು. ಹಾಗೆ ನಮ್ಮ ಜ್ಯೋತಕ್ಕ ಕೂಡ ಪ್ರಸಾದದಲ್ಲಿ ಅಂದರೆ ಇವತ್ತು ನಿರಾರ ಇತ್ತು ಅಲ್ವಾ, ನಿರಾರ ಅಂತಂದರೆ ಪೂರ್ತಿಯಾಗಿ ದಿನ ಇಡೀ ಕೂಡ ಊಟ ಮಾಡೋದಿಲ್ಲ, ಒನ್ ಟೈಮ್ ಕೂಡ ಊಟ ಮಾಡೋದಿಲ್ಲ ಇವತ್ತು. ನಾಳೆ ಹಬ್ಬ ಇರೋದ್ರಿಂದ ನಮ್ಮ ಕಡೆ, ಹಾಗಾಗಿ ಸಾಬುದಾಣಿಯನ್ನು ಇಲ್ಲಿ ತಗೊಂಡು ಬಂದಿದ್ದಾರೆ ನೋಡಬಹುದು. ಅದನ್ನು ಒಗ್ಗರಣೆ ಮಾಡಿಕೊಂಡು ತಗೊಂಡು ಬಂದಿದ್ದರು. ಯಾರೆಲ್ಲ ಉಪವಾಸ ಇದ್ದರೋ ಅವರಿಗೆಲ್ಲ ಇಲ್ಲಿ ಕೊಡ್ತಾ ಇದ್ದೀವಿ. ಇದಾದ ನಂತರ ಇಲ್ಲಿ ನೋಡ್ಬೋದು ಪ್ರಸಾದಕ್ಕೆ ನಾವು ಕೂಡ ಬಂದಿದ್ದೀವಿ. ಇಲ್ಲಿ ಪ್ರಸಾದದಲ್ಲಿ ಸಜ್ಜಕ ಹಾಗೆ ಅನ್ನ ಸಾಂಬಾರು ಇತ್ತು. ಹಾಗೆ ಇಲ್ಲಿ ಈ ಕಡೆ ನಾನು ವಿಡಿಯೋ ಮಾಡ್ಕೊಳ್ತಿರುವಾಗಲೇ ನೋಡಿದೆ, ನಮ್ಮ ಅಣ್ಣನ ಮಗಳಿಗೆ ಊಟ ಮಾಡಿಸ್ತಾ ಇದ್ನು. ಹಾಗಾಗಿ ಜಸ್ಟ್ ವಿಡಿಯೋ ಆ ಕಡೆ ಹಿಡಿದ ತಕ್ಷಣಕ್ಕೆ ಈ ದೃಶ್ಯ ಕ್ಯಾಪ್ಚರ್ ಆಗಿದೆ ಅಂತಲೇ ಹೇಳ್ಬೋದು. ಊಟ ಮಾಡಿಸ್ತಾ ಇದ್ದಾನೆ ಮಗಳಿಗೆ. ಹಾಗೆ ಇಲ್ಲಿ ಎಲ್ಲರೂ ಕೂಡ ಪ್ರಸಾದನ ತಗೊಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಗೋ ಸೇವೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ. ಗೋ ಸೇವೆ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಆಕಳಗಳನ್ನು ಹುಡ್ಕೊಂಡು ಹೋಗ್ತಾರೆ. ಇಲ್ಲಿಯೇ ಆಕಳ ಬಂದಿದ್ದು ಇಲ್ಲಿ ನೋಡ್ಬೋದು. ಆಕಳ ಕೂಡ ಪ್ರಸಾದನ ತಗೊಳ್ತಾ ಇದ್ದಾವೆ. ಅದಾದ ನಂತರ ಮತ್ತೆ ಒಂದು ಸಲ 12 ಆಗಿದೆ ರಾತ್ರಿ, ಹಾಗಾಗಿ ಮರು ದಿವಸ ಸೋಮವಾರದ ದರ್ಶನ ಕೂಡ ಮಾಡಿಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಒಂದು ಸಲ ಯಾರೂ ಇರಲಿಲ್ಲ ಹೆಚ್ಚು, ಹಾಗಾಗಿ ಮತ್ತೆ ಒಂದು ಸಲ ಇಲ್ಲಿ ಒಳಗಡೆ ಬಂದಿದ್ದೀವಿ ನೋಡ್ಬೋದು. ದೇವರ ದರ್ಶನ ನೀವು ಕೂಡ ಚೆನ್ನಾಗಿ ಮಾಡಿಕೊಳ್ಳಿ. ಸಾಧ್ಯವಾದರೆ ಬಂದು ಇಲ್ಲಿ ಪಾಪನಾಶಿಗೆ ಬಂದು ಕೂಡ ದರ್ಶನ ಮಾಡಿ ಶ್ರಾವಣದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಇಲ್ಲಿ ನಮ್ಮ ಮಿಂಚು ಮತ್ತು ಪ್ರತೀಕ್ ಇಬ್ಬರು ಕೂಡ ಅವರ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಏನೇನು ತಗೊಂಡಿದ್ದಾರೆ ಅಂತಂದ್ಬಿಟ್ಟು ನೋಡ್ಬೋದು. ಹಾಗೆ ಇಲ್ಲಿ ಇದಾದ ನಂತರ ಇವಾಗ ಎಲ್ಲರೂ ಕೂಡ ಇನ್ನೇನು ಮನೆಗೆ ಹೋಗಬೇಕು. ಮನೆಗೆ ಬಂದ ತಕ್ಷಣ ನೋಡ್ಬೋದು ಇಲ್ಲಿ ಚೆಕಿಂಗ್ ನಡೀತಾ ಇದೆ. ಡಾಕ್ಟರ್ ಆಗಿದ್ದಾಳೆ ನಮ್ಮ ಮಿಂಚು. कुछ नहीं हो सकता। कुछ भी नहीं हो सकता। ಇಲ್ಲಿ ಚೆಕ್ ಮಾಡಿ ಟ್ಯಾಬ್ಲೆಟ್ಸು ಹಾಗೆ ಇಂಜೆಕ್ಷನ್ ಎಲ್ಲ ಕೊಟ್ಟಾಯಿತು. ನಿಮಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.